ಇಂಡಿಯಾಗೆ ಬೇಕಾಗಿರೋದು ಕೇವಲ 4 ರನ್ಗಳು ಮಾತ್ರ. ಆದ್ರೆ ಒಂದೇ ಒಂದು ಬಾಲ್ ಇದೆ. 4 ರನ್ ತೊಗೊಳ್ತಾರ? ನೋಡೋಣ ಬ್ರೇಕ್ನ ನಂತರ. ಈ ಕ್ರಿಕೆಟ್ ಪ್ಲೇಯರ್ಸ್ಗೆ ಲಕ್ಕೋ ಅವ್ರಿಗೆ ಸಖತ್ತಾಗಿ ದುಡ್ಡು ಸಿಗುತ್ತೆ ಕಣಪ್ಪತ್ತು. ಕರೆಕ್ಟ್ ಆಗಿ ಹೇಳಿದೆ ಮೋಟು. ಅವ್ರು ಕ್ರಿಕೆಟ್ ಅಲ್ಲೂ ಕೋಟಿ ಸಂಪಾದನೆ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೋಟಿ ಸಂಪಾದನೆ ಮಾಡ್ತಾರೆ. ನಾವು ಕ್ರಿಕೆಟ್ ಪ್ಲೇಯರ್ ಆಗಿದ್ರೆ ನಾವು ಕೂಡ ಸ್ಟಾರ್ ಆಗ್ತಿದ್ವಿ. ನನಗಂತೂ ಆಟ ಆಡಕ್ಕೆ ತುಂಬಾ ಇಷ್ಟ ಕಣ. ನನಗೂ ತುಂಬಾ ಇಷ್ಟ. ನಾವು ಕ್ರಿಕೆಟ್ ಆಡ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡೋಣ ಬರ್ತೀಯಾ? ಶಕ್ತಿವರ್ಧಕ ಪೌಡರ್ ಒಳಗೆ ಹೋದ್ರೆ ಶಕ್ತಿ ಹೊರಗೆ ಬರುತ್ತೆ. ನಾನು ಹೆಂಗೆ ಸ್ಟ್ರಾಂಗ್ ಆಗಿ ಫಿಟ್ ಆಗಿ ಫೈನ್ ಆಗಿದ್ದೇನೋ ಅದಕ್ಕೆ ಇಲ್ಲಿ ಪೌಡ್ರೇ ಕಾರಣ. ಹೌದು, ನಾನು 7 ಪ್ಯಾಕ್ ಮಾಡೋದಕ್ಕೆ ಆ ಪೌಡರ್ನೇ ತಗೊಂಡಿದ್ದು. ನೀವು ಪೌಡರ್ ತಗೊಳ್ಳಿ, ನಂತರ 7 ಪ್ಯಾಕ್ ಮಾಡ್ಕೊಳ್ಳಿ. ಬ್ರೆತ್ ಹಿಡ್ದು ಸುಸ್ತಾಗಿ ಹೋಯ್ತಪ್ಪ ನನಗೆ. ಇದೇನಲ್ಲ ಈ ಡೂಪ್ಲಿಕೇಟ್ ಪ್ಯಾಕ್ ಹಾಕೊಂಬಿಟ್ಟು ಸಿಕ್ಕಾಪಟ್ಟೆ ಶೆಕೆ ಆಯ್ತಾಯ್ತಪ್ಪ ನನಗೆ. ನಾವ್ ಯಾಕೆ ಕ್ರಿಕೆಟ್ ಪ್ಲೇಯರ್ ಆಗ್ಬಾರ್ದಪ್ಪತ್ತು? ಸರಿಯಾಗಿ ಹೇಳಿದೆ ನೀನು. ನಾವು ಮೋಟು ಪತ್ಲು ಕ್ರಿಕೆಟ್ ಲೀಗ್ ನ ಓಪನ್ ಮಾಡ್ಬಿಟ್ಟು ನಾವ್ ಇಡೀ ಜಗತ್ಗೆ ತಿಳ್ಸೋಣ ನಾವಿಂತ ಮಹಾನ್ ಪ್ಲೇಯರ್ ಅಂತ. ಏನಂತೆ ಮೋಟು? ಕಮಾನ್, ಗುಡ್ ಜಾಬ್ಗೆ ತಡೆ ಯಾಕೆ? ಎಲ್ರನ್ನೂ ಬೇಗ ಸೇರ್ಸ್ಬಿಡೋಣ. ಅಲ್ರಿ, ತುಂಬಾ ಒಳ್ಳೆ ಪ್ಲಾನ್ ಅದ ನಿಮ್ಮದು. ನಾನು ಕ್ರಿಕೆಟ್ ಆಡ್ತೀನಿ ಸರ. ನೀನು ಕ್ರಿಕೆಟ್ ಆಡಿದ್ರೆ ಸಮೋಸ ಯಾರು ಮಾಡ್ತಾರೆ? ನಾನು ಕೋಟಿ ದುಡ್ಯಾಕ್ ಹೋದ್ರೆ ಸಮೋಸ ಯಾರ್ರಿ ಮಾಡ್ತಾರೆ ಸರ? ಮೋಟು ನಿಧಾನ ಕಾಕ. ಅಯ್ಯೋ ಬಾಕ್ಸರು. ಅರೆ, ಬಾಲ್ಗೆ ಯಾರು ಹೊಡೆದಿದ್ದು? ಅಯ್ಯೋ, ನೀನಾಗ್ ನನಗೆ ಕೇಳ್ತಾ ಇದೀಯಾ? ನಾವು ಗುಂಡಾರ್ಸೋರು, ಬಾಲ್ ಆಡ್ಸೋರಲ್ಲ. ನೀವಿಬ್ರೇನೋ ಕ್ರಿಕೆಟ್ ಆಡ್ತಾ ಇರೋದು. ನಿಮ್ಮಿಬ್ರಲ್ಲಿ ಯಾರು ಬಾಲ್ ಎಸ್ತಿದ್ದು ಹೇಳಿ. ನಮ್ಮಿಂದ ತಪ್ಪಾಗೋಯ್ ಸಮಯ. ಇನ್ನೊಂದ್ಸರಿ ನಾವು ಕ್ರಿಕೆಟ್ ಆಡೋದೇ ಇಲ್ಲ. ಹೌದು ಹೌದು, ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀವಿ. ಪ್ರಮಾಣ ಮಾಡೋದೇನು ಬೇಕಾಗಿಲ್ಲ. ಆಟ ಅಂದ್ಮೇಲೆ ಇವೆಲ್ಲ ನಡೆಯುತ್ತೆ. ನನಗೂ ಆಟ ಅಂದ್ರೆ ತುಂಬಾ ಇಷ್ಟ. ನಾನು ಫುಟ್ಬಾಲ್ ಆಡ್ತಾ ಇದ್ದೆ ಗೊತ್ತಾ. ನಾನೊಂದ್ಸರಿ ಒದ್ದ ಅಂದ್ರೆ ಬಾಲ್ ಕಣ್ಣು ಕಾಣ್ತಾನೆ ಇರಲಿಲ್ಲ, ಅಷ್ಟು ದೂರ ಹೋಗಿ ಬಿದ್ದಿರೋದು. ಎಷ್ಟು ದೂರ? ಬನ್ನಿ ಇಲ್ಲಿ ಎಲ್ಲ ಸಾಲಾಗಿ ನಿಂತ್ಕೊಂಡು ಆ ಕಡೆ ನೋಡಿ. ಸರಿ ತಗೊಳ್ಳಿ. ಇನ್ನೊಂದ್ಸರಿ ನಮ್ಮನೆ ಮುಂದೆ ನೀವು ಕ್ರಿಕೆಟ್ ಆಡಿದ್ರೆ ನಾನು ಹಾಕಿ ಆಡ್ಬೇಕಾಗುತ್ತೆ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ ಒಂದೇ ಒಂದ್ಸರಿ ಆ ಬಾಕ್ಸರ್ ನನ್ನ ಆಸ್ಪತ್ರೆಗೆ ಬರ್ಲಿ, ಅವ್ರು ಇನ್ನೊಂದ್ಸರಿ ಬಾಕ್ಸಿಂಗ್ ಆಡ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ನಾವ್ ಈ ಅನ್ಯಾಯನ ಇಂತ ಅಡ್ಕೊಂಡಿರ್ಬಾರ್ದು. ನಾವ್ ಏನಾದ್ರೂ ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ನೀನ್ ಕರೆಕ್ಟ್ ಆಗಿ ಹೇಳಿದೆ, ಏನಾದ್ರೂ ಮಾಡ್ಬೇಕು. ಆದ್ರೆ ನಾವ್ ಏನ್ ಮಾಡಕ್ ಸಾಧ್ಯನೋ? ನಾವು ಈ ಕಾಡ್ನಲ್ಲೇ ಯಾಕೆ ಕ್ರಿಕೆಟ್ ಆಡ್ಬಾರ್ದು? ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಅಯ್ಯಪ್ಪ, ಕಾಡಲ್ಲಿ ಕ್ರಿಕೆಟ್? ನನಗೆ ಕಾಡು ಪ್ರಾಣಿಗಳ ಭಯ ಆಗುತ್ತೆ. Why fear when Chingam is here? ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಹಾಗೂ ಯಾರಾದ್ರೂ ಬಂದ್ರೆ ನಾನು ಅವನ್ನ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡಾಕ್ಬಿಡ್ತೀನಿ. ಏನ್ ಕರ್ಮನಪ್ಪ ಇವ್ರದು. ವಿಕೆಟ್ ಉದುರ್ಕತ್ತೆ ನೋಡು. ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್. ಬಾಗಸೆಗೆ ಸೆಸಮ, ಇಲ್ಲ ಅಂದ್ರೆ ಬಾಂಬ್ ಹಾಕ್ಬಿಡ್ತೀನಿ. ಏನಪ್ಪತ್ತು ಈ ಕಾಲದಲ್ಲೂ ಆಲಿಬಾಬಾ ಚಾಲಿ ಚೋರ್? ಅಯ್ಯೋ, ಈ ಆಲಿಬಾಬಾ ಮತ್ತೆ 10 ಜನ ಕಳ್ರು ಅನ್ಸುತ್ತೆ ಕಣೋ. ಚಿಂಗಂ ಸರ್, ಎದಳಿ ಬೇಗ ಎದಳಿ. ಕಳ್ರನ್ನ ಕ್ಯಾಚ್ ಹಾಕಬಹುದು, ಬೇಗ ಎದಳಿ ಚಿಂಗಂ ಸರ್. ಬಾಗ್ಲ ಕಳಿ ಸೇಸಮ್ಮ, ಇಲ್ಲ ಅಂದ್ರೆ ಬಾಂಬ್ ಹಾಕ್ಬಿಡ್ತೀನಿ ನಾನು. ಆಮೇಲೆ ಡಮಾರ್ ಅಂತ ಹೊರಟೈತೆ ನೀನು. ಅಯ್ಯೋ ಚಿಂಗಂ ಸರ್, ಎದಳಿ ಸರ್, ಬೇಗ ಹಿಡ್ಕೊಳ್ಳಿ ಅವ್ರನ್ನ. ಯಾರವರು? Stop in the name of law. I command you. ಚಿಂಗಂ ಸರ್, ಇದು ಡಾಕುಗಳು ಡನ್ ಸೆಟ್ ಅನ್ಸುತ್ತೆ. ಒಳಗಡೆ ಒಡವೆಗಳಿರ್ಬೋದು. ಎಲ್ಲ ದೂರ ಸರಿರಿ, ನಾನು ಬಾಗಿಲು ಓಪನ್ ಮಾಡಿಸ್ತೀನಿ. ಓಪನ್ ಇನ್ ದ ನೇಮ್ ಆಫ್ ಲಾ. ನಿನ್ ಕಾನೂನ್ ಮೇಲೆ ಪ್ರಾಮಿಸ್, ನಿನ್ ಮೇಲೆ ಪ್ರಾಮಿಸ್. ಓಪನ್ ದ ಡೋರ್. ಡಿಂಗ್ ಡಾಂಗ್ ಬೆಲ್, ಪುಸಿ ಇನ್ ದ ವೆಲ್. ಆಮೇಲೆ ಇಲ್ಲೇನ್ ಬರುತ್ತೆ? ಅಯ್ಯೋ, ನೀನೇನೋ ನರ್ಸರಿ ಪದ್ಯ ಹೇಳ್ತಿದ್ಯಾ? ಅವನು ಇದನ್ನೆಲ್ಲ ಹೇಳಿದ್ದು ಡಿಂಗ್ ಡಾಂಗ್ ಬಾಗಿಲು ತೆಗೆ ಸೇಸಮ್ಮ, ಇಲ್ಲ ಅಂದ್ರೆ ನಾನು ನಿನಗೆ ಬಾಂಬ್ ಹಾಕ್ಬಿಡ್ತೀನಿ ಅಂತ. ಬನ್ನಿ. ಅಯ್ಯೋ, ಎಷ್ಟು
ಎಲ್ಲ ನಮ್ದೇ ಕಣೋ, ನಮ್ಗೆ ಏನ್ ಬೇಕು ಎಲ್ಲ ಇದೆ. ಓ, ಕಳ್ಳರ ಮನೆಯಲ್ಲೇ ಕಳ್ತನ ಮಾಡಕ್ ಬಂದಿದ್ದೀರಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನೀವು ನಮ್ಮ ಬಗ್ಗೆ ಕಳ್ಳರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಅಷ್ಟೇ. The name is Chingam. ಇನ್ಸ್ಪೆಕ್ಟರ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಈಗಲೇ ನೀವೆಲ್ಲ ಸರೆಂಡರ್ ಆಗಿ ಸರೆಂಡರ್. ನನ್ನ ಹೆಸರು ಸಿಂಗ್, ಮಂಗಲ್ ಸಿಂಗ್. ನೀವೇನಾದ್ರು ಅಲ್ಲಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ಎಂಪಾಸಿಬಲ್. ಕೈ ಹತ್ರ ಮೇಲೆ. ಅಯ್ಯಯ್ಯಮ್ಮ, ನನ್ನ ಡೈಲಾಗ್ ನನಗೆ ಉಲ್ಟಾ ಹೊಡಿತಾ ಇದ್ದ ನೀವು. ಅಯ್ಯಯ್ಯೋ ಅಣ್ಣ, ದರೋಡೆಕೋರಣ್ಣ, ನಾವು ಕಾಡಲ್ಲಿ ಕ್ರಿಕೆಟ್ ಆಡಕ್ ಬಂದು ಬೈ ಮಿಸ್ಟೇಕ್ ಇಲ್ಲಿ ಬಂದ್ಬಿಟ್ಟು ನಿನ್ ಕೈ ತಗಲಾಕೊಂಡ್ಬಿಟ್ಟಿದೀವಿ. ಯಾಮರ್ಬಿಟ್ಟು ನೀವು ಇಲ್ಲಿಗೆ ಬಂದಿರೋದ್ರಿಂದ ನಿಮ್ಗೆ ಬದುಕೋದಕ್ಕೆ ಒಂದು ಅವಕಾಶ ಕೊಡ್ತೀನಿ. ನಮ್ಮ ಜೊತೆ ನೀವು ಏನಾದ್ರು ಒಂದು ಆಟ ಆಡಿ ಗೆಲ್ಲಿ ಹೊರಗೆ ಹೋಗ್ತೀರಾ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮೇಲಕ್ಕೆ ಹೋಗ್ಬಿಡ್ತೀರಾ. ಗುರಿ ಇಟ್ಟು ಆಟ ಆಡೋಣ, ಏನಂತೀರಾ? ಹಲೋ ಮಿಸ್ಟರ್, ಮೇಲಿಂದ ಎಳ್ನೀರ್ ಬೀಳ್ಸೋ ಆಟ ಆಡೋಣ, ಬರ್ತೀಯಾ? ಮುಚ್ಚ ಬಾಯಿ, ನಾನೇನು ಕಾಮಿಡಿ ಪೀಸ್ ತರ ಕಾಣ್ತಾ ಇದ್ದೇನಾ ನಿನಗೆ? ಬೇಗ ಏನಾರು ಐಡಿಯಾ ಮಾಡೋ ಮೋಟು, ಇಲ್ಲಾಂದ್ರೆ ಹೊಗೆ ಹಾಕಿಸ್ಕೊಳ್ಳೋ ಕಾರ್ಯಕ್ರಮ ನಾನ್ ಇರುತ್ತೆ. ಏನ್ ಮಾಡ್ಲೋ, ಖಾಲಿ ಹೊಟ್ಟೆಲ್ ನನ್ನ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರೂ ಒಳ್ಳೆ ಐಡಿಯಾ ಕೊಡ. ಐಡಿಯಾ ದರೋಡೆ ಕೊರೋಣ, ಒಂದ್ ಆಟ ಆಡೋಣ. ನಾವು ರನ್ನಿಂಗ್ ರೇಸ್ ಆಡೋಣ, ಯಾರ ಬೇಗ ಹೊಡ್ತಾರ ಅವರೇ ಗೆದ್ದಂಗೆ. ನಾನೇನು ಗೂಬ್ ನನ್ ಮಗನ ಇಲ್ಲಿಂದ ಓಡೋಗಕ್ಕೆ? ನೀವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ರನ್ನಿಂಗ್ ರೇಸ್ ಆಟ ಆಡೋಣ ಅಂತಿದ್ದೀರೇನೋ? ಏ ಕಳ್ಳ, ಬರ್ತೀಯನಯ್ಯ, ಕ್ರಿಕೆಟ್ ಆಡೋಣ. ಈ ಕ್ರಿಕೆಟ್ ಆಟದಲ್ಲಿ ನಾವು ಗೆದ್ರೆ ನಾವು ಹೊರಗಡೆ ಹೋಗ್ತೀವಿ. ಅಕಸ್ಮಾತ್ ನೀವು ಸೋತ್ರೆ ನೀವು ಮೇಲಕ್ಕೆ ಹೋಗ್ತೀರಾ. ಈ ಕ್ರಿಕೆಟ್ ಮ್ಯಾಚ್ ಯಾಕೆ ಆಡೋದಿಲ್ಲ? ಕಳ್ಳರಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಇವರು ಕಳ್ಬಡಿತಾವು, ಇವ್ರಿಗೆ ಸಾಯಿಸೋದಕ್ಕೂ ಬರುತ್ತೆ, ಕತ್ತಿ ವರ್ಷನೂ ಬರುತ್ತೆ. ಆದ್ರೆ ಇವ್ರಿಗೆ ಬ್ಯಾಟಿಂಗು ಬೌಲಿಂಗ್ ಬಗ್ಗೆ ಏನ್ ಗೊತ್ತಿರುತ್ತೆ. ನಾವ್ ಇವ್ರನ್ನ ಆರಾಮಾಗಿ ಸೋಲ್ಬಿಡ್ಬೋದು. ಏನ್ ಐಡಿಯಾ ಕೊಟ್ಟು ನನ್ನ ಆಪ್ತ ಮಿತ್ರ. ನನಗನ್ಸುತ್ತೆ ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೇ ಹೋಗ್ತೀವಿ ಅಂತ. ಕ್ರಿಕೆಟ್ ಮ್ಯಾಚ್ ಒಂದ್ ಕೈ ನೋಡೋಣ. ನಮಗ್ ಬಹಳ ಪ್ರಿಯವಾದ ಆಟನೇ ಹೇಳಿದ್ದೀರ ನೀವು. ಅಯ್ಯೋ ಗಸಗಸರಾಮ, ಎಂತ ಕೆಲಸ ಮಾಡಿದ್ಯೋ ನೀ? ನಮ್ಮೆಲ್ಲರೂ ಮೇಲಕ್ಕೆ ಕಳ್ಸೋ ಪ್ಲಾನ್ ಮಾಡ್ಕೊಂಡ್ ಬಂದಿದೀಯೇನೋ? ಇದೇನಿದು? ರಿಮೋಟ್ ಕಂಟ್ರೋಲ್ ಬಾಂಬ್. ಅಕಸ್ಮಾತ್ ನಮ್ಮವರು ಸೋತ್ರು ಬೆಟ್ಟ ಮೇಲೆ ಹತ್ಬೇಡ. ನಾನಿದನ್ನು ಒತ್ತು ಬಿಡ್ತೀನಿ, ನೀನು ಡಮಾರ್ ಅನ್ಬಿಡ್ತೀಯ. ಬೇಕಾ ಒಡೆ ಪಾಶ? ಡಿಂಗ್ ಡಂಗ್. ಅಯ್ಯಯ್ಯೋ, ಈಗಲೇ ಎದುರಿಸ್ಬಿಟ್ರು. ನಾ ಅಂಪೈರಿಂಗ್ ಹೆಂಗಪ್ಪ ಮಾಡೋದು? ಈಗ ಗಸಗಸರಾಮ್ ಬಾಲ್ ಎಸಿತಾ ಇದ್ದಾರೆ, ಜೋರಾಗಿ ಹೊಡೆಯಕ್ಕೆ ರೆಡಿ ಆಗಿದ್ದಾರೆ. ಸಿಕ್ಸರ್, ಇನ್ನೊಂದು ಸಿಕ್ಸರ್, ಮತ್ತೊಂದು ಸಿಕ್ಸರ್. ಈಗ ಹೊಡೆದಿರೋ ಬಾಲು ಮೋಟು ತಲೆ ಮೇಲೆ ಬಿಟ್ಟಿದೆ. ಮೋಟುಗೆ ತಲೆ ಸುತ್ತಾ ಇದೆ. ಮೋಟು ಕ್ಯಾಚ್ ಬಿಟ್ಟು ಕೆಳಗಡೆ ಬಿದ್ದು ಬಿಟ್ಟಿದ್ದಾರೆ. ಈಗ ಬಾಲ್ ಪತ್ಲು ಕೈಲಿದೆ. ಪತ್ಲು ಓಡಿ ಬಂದು ಬಾಲ್ ಮಾಡಿದ್ರೆ ಮತ್ತೊಮ್ಮೆ ಜೋರಾಗಿ ಹೊಡೆದ್ರು. ಕ್ಯಾಚ್ ಹಿಡಿಯೋ ಬರದಲ್ಲಿ ಮೋಟು ಕ್ಯಾಚ್ ನ ಡ್ರಾಪ್ ಮಾಡ್ಬಿಟ್ಟ. ಮತ್ತೊಂದು ಬಾಲ್, ಉತ್ತಮ ಹೊಡೆತ, 4 ರನ್ನುಗಳು. ಮತ್ತೊಂದು ಹೊಡೆತ, ಇನ್ನೊಂದು ಹೊಡೆತ, 4 ರನ್ನುಗಳು. ಅಂಪೈರ್ ಔಟ್ ಎಂದು ಕೈ ಎತ್ತಿದ್ದಾರೆ. ಅಂಪೈರ್ ಔಟ್ ಅಂತ ಕೈ ಎತ್ತಿದ್ದಾರೆ. ನೋ ಬಾಲ್ ಅಂತೆ. ಈಗ ಮತ್ತೊಂದು ಶಾಟ್ ಹೊಡೆಯಕ್ಕೆ ಅನುಕೂಲವಾಗ್ತಾ ಇದೆ. ಇದು ನೋ ಬಾಲ್. ಇದೇನಾದ್ರೂ ನೋ ಬಾಲ್ ಆಗಿಲ್ಲ ಅಂತಿದ್ರೆ ನಮ್ಮ ಅಂಪೈರ್ ಲಕ್ ಪಾಪ ಅನ್ಲಕ್ಕಿ ಆಗ್ಬಿಡ್ತಿತ್ತು. ಇದು 4 ಇಲ್ಲ 6. ಮತ್ತೊಂದು ಶಾಟ್, ಬಲವಾದ ಹೊಡೆತ, 4 ರನ್ಗಳು. ಶೂಟರ್ ಸಿಂಗ್ ಟೀಮ್ ಈಗ ಸ್ಕೋರ್ ನೋಡಿ 420 ರನ್. ಓವರ್ ಕಂಪ್ಲೀಟ್ ಆಗೋಯ್ತು. ಚಿಂಗಂ ಸಾಹೇಬ್ರೆ, ನೀವು ಅಂಪೈರಿಂಗ್ ನ ಸೂಪರ್ ಆಗಿ ಮಾಡ್ತೀರಪ್ಪ. ನಾನ್ ಈಗ ಅಂಪೈರಿಂಗ್ ಮಾಡ್ಲಿಲ್ಲ ಅಂದ್ರೆ ನಾನ್ ಸೀದಾ ಮೇಲೆ ಕಳಿಸ್ಬಿಡ್ತಾ ಇದ್ದ. ಅಯ್ಯಯ್ಯಪ್ಪ, ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಪ್ಪ ನಾನು. ಈಗ ನೀವು ಎಲ್ಲ ಔಟೇ ಕೊಡ್ಬೇಕು, ನೋ ಬಾಲ್ ಕೊಡಬಾರ್ದು. ಏನಲ್ಲೇ ಅಂಪೈರ್? ಈ ಸಾರಿ ಏನಾದ್ರೂ ಅನ್ಯಾಯ ಮಾಡಿದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನೋಡಿ. ಓಕೆ ಜಿ, ನಾನು ಇಲ್ಲಿರ್ಲ, ಇಲ್ಲ ಅಲ್ಲಿರ್ಲ, 2 ಕಡೆಯಿಂದನೂ ಒದೆ ತಿನ್ಬೇಕಲ್ಲ. ಎಲ್ಲಿದ್ರು ಏನು ಚೇಂಜ್ ಇಲ್ವಲ್ಲ. ಫ್ರೆಂಡ್ಸ್ ಅಂಡ್ ಬ್ರದರ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಮನೆಯಾದ ಪ್ರೀತಿಯ ಕಾಮೆಂಟೇಟರ್ ಸದಾರ್ ಸಿಂಗ್. ನಿಮ್ಮ ಮುಂದೆ ಮತ್ತೊಂದ್ ಸಾರಿ ಅಂಪೈರ್ ಚಿಂಗಂ ಸರ್ ರೆಡಿ ಆಗಿದ್ದಾರೆ. ಅವ್ರ ಕೈಲಿರುವಂತ ರಿಮೋಟ್ ನ ಮತ್ತೆ ಇನ್ನೊಂದ್ ಸಾರಿ ನೋಡ್ತಾ ಇದ್ದಾರೆ. ಈಗ ಬರ್ತಾ ಇದೆ ಮೋಟು ಪತ್ಲು ಟೀಮ್. ಬ್ಯಾಟಿಂಗ್ ಮಾಡ್ತಿರೋರು ಡಾಕ್ಟರ್ ಮುನ್ಸಾಮಿ ಮತ್ತು ಶೂಟರ್ ಸಿಂಗ್ ಬೌಲಿಂಗ್ ಮಾಡಕ್ ಬರ್ತಾ ಇದ್ದಾರೆ. ಔಟ್.
ಮುನ್ಸ್ವಾಮಿ ಔಟ್ ಆಗಿ ಪೆವಿಲಿಯನ್ ಹೋಗ್ತಾ ಇದ್ದಾರೆ. ಕೈಯಲ್ಲಿ ಬಾಲ್ ಹೊಡೆಯಕ್ಕಾಗ್ಲಿಲ್ಲ ಅಂತ ಅಂಪೈರ್ನ ಹೊಡೆದಾಕ್ಬಿಟ್ರು. ಇವ್ರ ಬಗ್ಗೆ ಕಮಿಟಿ ಕಂಪ್ಲೇಂಟ್ ತಗೊಂಡಿದೆ ಮತ್ತೆ ಇವ್ರಿಗೆ ಲೈಫ್ ಬ್ಯಾನ್ ನೀಡಲಾಗ್ತಾ ಇದೆ. ಈಗ ಟಿ ಅಂಗಡಿ ನಾಯಕ ಬರ್ತಾ ಇದ್ದಾನೆ. ಬಲಗೈ ಬ್ಯಾಟ್ಸ್ಮನ್ ಜೋರಾಗಿ ಬೌಲಿಂಗ್ ಮಾಡಿದ್ರು. ಅಂಪೈರ್ ಕೈ ಎತ್ತಿದ್ರು. ಮತ್ತೊಮ್ಮೆ ಎಲ್ಲರಿಂದ ಒದೆ ತಿಂತಾ ಇದ್ದಾರೆ ಅಂಪೈರ್. ಈಗ ಮೋಟು ಬ್ಯಾಟಿಂಗ್ ಮಾಡಕ್ ಬಂದಿದ್ದಾರೆ. ಮೋಟು ಬಾಲ್ ನ ಬಿಟ್ಟು ಸೊಳ್ಳೆ ಓಡಿಸ್ತಾ ಇದೆ. ಬಾಲ್ ನ ಟಚ್ ಮಾಡಿಲ್ಲ ಮೋಟು ಅವರು. ಬಾಲ್ ಟಚ್ ಮಾಡಕ್ ಆಗಲ್ಲ. ಬಾಲ್ ಸೀದಾ ವಿಕೆಟ್ ಕೀಪರ್ ಕೈ ಸೇರಿದೆ. ಮತ್ತೊಮ್ಮೆ ಉತ್ತಮವಾದ ಬೌಲಿಂಗ್. ಸೀದಾ ವಿಕೆಟ್ ಕೀಪರ್ ಕೈಯಲ್ಲಿ ಬಾಲ್. ಮೋಟು ಬಲವಾಗಿ ಹೊಡೆಯಕ್ ನೋಡ್ತಿದ್ದಾರೆ ಆದ್ರೆ ಬಾಲ್ ಮಿಸ್ ಆಗ್ತಾ ಇದೆ. ಸೊಳ್ಳೆ ಹೊಡೆಯೋ ತರ ಹೊಡಿತಾ ಇದ್ದಾರೆ. ಈಗ ಗಸಗಸೆ ಬ್ಯಾಟಿಂಗ್ ಬಂದಿದ್ದಾರೆ. ಒಂದೇ ಬಾಲ್ಗೆ ಔಟ್. ಎಸ್ ಔಟ್. ಏನ್ ಮಾಡಪ್ಪ, ನನ್ನ ಹೊಟ್ಟೆಲ್ಲಿ ಏನು ಇಲ್ಲ ಅಂದ್ರೆ ಅವ್ರ ರನ್ ಎಲ್ಲ ನಾನು ಒಬ್ಬನೇ ಹೊಡೆದಾಕ್ ಬಿಡ್ತಿದ್ದೆ. ನೀನೇನಾದ್ರೂ ಮಾಡು. Idea. ಮೋಟು ಏನೋ ಮಾತಾಡ್ತಾ ಇದ್ದಾರೆ. ಈಗ ಬೌಲರ್ ಬೌಲಿಂಗ್ ಮಾಡಲು ಓಡ್ ಬರ್ತಾ ಇದ್ದಾರೆ. ಮೋಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮೋಟು ಬಲವಾದ ಹೊಡೆತ. ಉತ್ತಮವಾದ ಹೊಡೆತ. ಮತ್ತೊಂದು ಹೊಡೆತ. ಮೋಟು ಸಖತ್ತಾಗಿ ಭರ್ಜರಿಗೆ ಆಡ್ತಿದ್ದಾರೆ. ಮತ್ತೊಂದು ಬಲವಾದ ಹೊಡೆತ. ಮೋಟು ಬಾಳಿಗೆ ತಕ್ಕಂತೆ ಬ್ಯಾಟ್ ಬೀರ್ತಾ ಇದ್ದಾರೆ. ಅವ್ರನ್ನ ತಡೆಯಕ್ಕೆ ಯಾರ ಕಲ್ಲಿಂದ ಆಗ್ತಾ ಇಲ್ಲ. ಲೇ ದಡಿಯಾ, ಇದು ಬಾಂಬು. ನೀನೇನಾದ್ರು ಸಿಕ್ಸರ್ ಹೊಡೆದ ಅಂದ್ರೆ ಆ ಕಾಮೆಂಟೇಟರ್ ಬಟನ್ ಒತ್ತುತ್ತಾನೆ, ನೀನ್ ಡಮಾರ್ ಅಂತೀಯ. ಮತ್ತೊಮ್ಮೆ ಯೋಚ್ನೆ ಬೌಲಿಂಗ್ ಮಾಡು. ಮಾಡ್ತಾ ಇದ್ದಾರೆ. ಅದನ್ನು ಸಹ ಮೋಟೋರು ಬೌಂಡ್ರಿ ಆಚೆ ಕಳಿಸ್ಬಿಟ್ಟಿದ್ದಾರೆ. ಕಬಡ್ಡಿ! ಅಬ್ಬಾ! ಮತ್ಲು ಒಂದೇ ಬಾಲ್ ಉಳ್ಕೊಂಡಿರೋದು. 6-4 ರನ್ ಮಾಡ್ಬೇಕು. ನೀನೇನಾದ್ರು ಸಿಕ್ಸರ್ ಹೊಡೆದ್ರೆ 2 ರನ್ ಸಾಯಿಸ್ಬಿಡ್ತೀನಿ. ಮತ್ಲು ಇನ್ನು ಸಮಸ್ಯೆ ಇದೆಯಾ? ನನಗೆ ಬಹಳ ಸುಸ್ತಾಗ್ಬಿಟ್ಟಿದೆ ಕಣ. ಇಲ್ಲಪ್ಪ, ಉಳ್ಕೊಂಡಿರೋದೇ ಇಷ್ಟು. ಅಯ್ಯೋ, ಕಬಡ್ಡಿ ಕಬಡ್ಡಿ.